ನಮಸ್ಕಾರ. ನಿಮ್ಮ ಜೀವನದಲ್ಲಿ ಏನಾದರೂ ಅಂದುಕೊಂಡಂತೆ ನಡೆಯದಿದ್ದರೆ ನೀವು ಯಾರನ್ನು ದೂಷಿಸುತ್ತೀರಾ? ಹಣೆಬರಹವನ್ನ, ಸರ್ಕಾರವನ್ನ ಅಥವಾ ನಿಮ್ಮ ಕುಟುಂಬವನ್ನ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಆತ್ಮನಃ ದೋಷಂ ಪರೀಕ್ಷೇತ್. ಅಂದರೆ ಮೊದಲು ನಿಮ್ಮೊಳಗಿನ ದೋಷಗಳನ್ನು ಹುಡುಕಿ. ದೂಷಿಸುವುದು ಸೋಮಾರಿಗಳ ಲಕ್ಷಣ, ಪರಿಹಾರ ಹುಡುಕುವುದು ಸಾಧಕರ ಲಕ್ಷಣ. ಇಂದು ನಾವು ದೂಷಿಸುವ ಅಭ್ಯಾಸವನ್ನು ಬಿಟ್ಟು ಜವಾಬ್ದಾರಿ ತೆಗೆದುಕೊಳ್ಳುವುದು ಹೇಗೆ ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ದೂಷಣೆ ಮತ್ತು ಬೆಳವಣಿಗೆ. ಬ್ಲೇಮ್ ಸ್ಟಾಪ್ಸ್ ಗ್ರೋತ್. ಚಾಣಕ್ಯರ ಮೊದಲ ಪಾಠ, ತಪ್ಪನ್ನು ಒಪ್ಪಿಕೊಳ್ಳುವವನು ಮಾತ್ರ ಅದನ್ನು ಸರಿಪಡಿಸಲು ಸಾಧ್ಯ. ಚಾಣಕ್ಯರು ನಂದವಂಶವನ್ನು ಎದುರಿಸುವಾಗ ಮೊದಲ ಯುದ್ಧದಲ್ಲಿ ಸೋತಾಗ ಅವರು ಸೈನಿಕರನ್ನಾಗಲಿ ಅಥವಾ ಅದೃಷ್ಟವನ್ನಾಗಲಿ ದೂಷಿಸಲಿಲ್ಲ. ಬದಲಿಗೆ ತಮ್ಮ ಯೋಜನೆಯಲ್ಲಿ ಎಲ್ಲಿ ತಪ್ಪಾಗಿದೆ ಎಂದು ವಿಶ್ಲೇಷಿಸಿದರು. ಯಾವಾಗ ನೀವು ಬೇರೆಯವರನ್ನು ದೂಷಿಸುತ್ತೀರೋ ಆಗ ನೀವು ನಿಮ್ಮನ್ನು ಬದಲಿಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ದೂಷಣೆಯು ನಿಮ್ಮನ್ನು ಅಲ್ಲೇ ನಿಲ್ಲಿಸುತ್ತದೆ, ಆದರೆ ಆತ್ಮಾವಲೋಕನವು ನಿಮ್ಮನ್ನು ಮುನ್ನಡೆಸುತ್ತದೆ. 2. ಪರಿಸ್ಥಿತಿಯನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ದ ಸರ್ಕಮ್ಸ್ಟಾನ್ಸಸ್. ಚಾಣಕ್ಯರು ಹೇಳುತ್ತಾರೆ, ಶಕ್ತಿಹೀನರು ಮಾತ್ರ ಅದೃಷ್ಟವನ್ನು ದೂಷಿಸುತ್ತಾರೆ. ಸೂರ್ಯನ ಬೆಳಕು ಎಲ್ಲರಿಗೂ ಸಮಾನವಾಗಿ ಸಿಗುತ್ತದೆ, ಆದರೆ ಒಂದು ಹೂವು ಅರಳಿದರೆ ಇನ್ನೊಂದು ಒಣಗುತ್ತದೆ. ವ್ಯತ್ಯಾಸವಿರುವುದು ನಿಮ್ಮ ಸಾಮರ್ಥ್ಯದಲ್ಲಿ ಹೊರತು ಪರಿಸ್ಥಿತಿಯಲ್ಲ. ಚಾಣಕ್ಯನ ನೀತಿಯಂತೆ ಬಡತನದಲ್ಲಿದ್ದರೂ ಅಥವಾ ಶತ್ರುಗಳು ಸುತ್ತುವರೆದಿದ್ದರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ದೂಷಿಸುತ್ತಾ ಕುಳಿತುಕೊಳ್ಳಬೇಡಿ. ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮೇಲೆ ಬರುವುದೇ ಚಾಣಕ್ಯನ ಹಾದಿ. 3. ದೂಷಣೆಯು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಬ್ಲೇಮ್ ಡಿಸ್ಟ್ರಾಯ್ಸ್ ಬಾಂಡ್ಸ್. ಚಾಣಕ್ಯನ ಪ್ರಕಾರ ನಾಲಿಗೆಯಿಂದ ಬಂದ ದೂಷಣೆ ಬೆಂಕಿಯ ಕಿಡಿಯಂತೆ. ಸಂಬಂಧಗಳಲ್ಲಿ ತಪ್ಪುಗಳು ಸಹಜ, ಆದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಂಗಾತಿಯನ್ನು ಅಥವಾ ಸ್ನೇಹಿತರನ್ನು ದೂಷಿಸುವುದು ನಿಮ್ಮ ನಡುವಿನ ಗೌರವವನ್ನು ಕಡಿಮೆ ಮಾಡುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಯಾರನ್ನಾದರೂ ದೂಷಿಸುವ ಮುನ್ನ ಅವರ ಪರಿಸ್ಥಿತಿಯಲ್ಲಿ ನಿಂತು ಯೋಚಿಸಿ. ದೂಷಿಸುವ ಬದಲು ಸರಿಪಡಿಸುವುದು ಹೇಗೆ ಎಂದು ಚರ್ಚಿಸಿ. ಒಬ್ಬರನ್ನೊಬ್ಬರು ದೂಷಿಸುವ ತಂಡ ಎಂದಿಗೂ ಗೆಲ್ಲಲಾರದು. ಬೇರೆಯವರ ಕಡೆ ತೋರಿಸುವ ಬೆರಳು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಆ ಬೆರಳನ್ನು ನಿಮ್ಮ ಕಡೆ ತಿರುಗಿಸಿ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಆಗ ಜಗತ್ತೇ ನಿಮ್ಮನ್ನು ಗೌರವಿಸುತ್ತದೆ. ನಿಮಗೆ ಯಾರನ್ನಾದರೂ ದೂಷಿಸುವ ಅಭ್ಯಾಸವಿದೆಯೇ? ಅಥವಾ ನಿಮ್ಮ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುತ್ತೀರಾ? ಕಮೆಂಟ್ನಲ್ಲಿ ಪ್ರಾಮಾಣಿಕವಾಗಿ ತಿಳಿಸಿ. ಯಾವಾಗಲೂ ಬೇರೆಯವರ ಮೇಲೆ ತಪ್ಪು ಹೊರಿಸುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಕನ್ನಡಿ ತೋರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜವಾಬ್ದಾರಿಯಿಂದ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.